ಸೆಂಟ್ರಲ್ ಗೌರ್ಮೆಂಟ್ನವರು ಸಿದ್ದರಾಮಯ್ಯನವರು 5 kg ಅಕ್ಕಿ 5 kg ದುಡ್ಡು ಕೊಡ್ತಾಯಿದ್ದಾರೆ ಜನಗಳಿಗೆ. 2,000 ರೂಪಾಯಿ ಲೇಡೀಸಿಗೆ ಕೊಡ್ತಾಯಿದ್ದಾರೆ ಹೆಂಗಸರಿಗೆ. ಅದಾತ ಸೆಂಟ್ರಲ್ ಗೌರ್ಮೆಂಟ್ನವರು ಅಕ್ಕಿ ತೊಗೊಂಬಂದು 290 ರೂಪಾಯಿಗೆ 10 kg ಅಕ್ಕಿ ಹಂಗೆ ಮಾರ್ಬಿಟ್ರು. ಅದು ನಮ್ಮ ಕರ್ನಾಟಕದವ್ರ GST ದುಡ್ಡು. ನಮ್ಮ ಕರ್ನಾಟಕದವ್ರ GST ದುಡ್ಡು. ಫಸ್ಟು ಸುಳ್ಳೇಳ ಒಂದು ಪ್ರಜೆ ಅಂತಂದರೆ ನರೇಂದ್ರ ಮೋದಿ. ಅವ್ರ ಹತ್ರನೇ ಪಾಠ ಕಲಿಬೇಕು. ಸುಳ್ಳು ಹೇಳೋರೆಲ್ಲ ನಿಜವಾಗ್ಲೂ ಪಾಠಕ್ಕೆ ಅಲ್ಲಿಗೆ ಹೋಗ್ಬೇಕು. ನರೇಂದ್ರ ಮೋದಿ ಅವ್ರ ಹತ್ರನೇ ಹೋಗ್ಬೇಕು. ಅಲ್ಲಿ ಎಲೆಕ್ಷನ್ ಬಾಂಡ್ ಕಟ್ಟಾತು. ಇಲ್ಲಿ ನ್ಯಾಯ ಬೇರೆ. ನಮಗೆ ಕೂಡ ಅಕ್ಕಿನ ಇದಕ್ಕೆ 29 ರೂಪಾಯಿ kg ಹಂಗೆ 290 ರೂಪಾಯಿ ಹಂಗೆ ಅಕ್ಕಿ ಮಾರಿದ್ರು ಮೋದಿ. ಯಾಕೆ ಅಂತಂದರೆ ಸಿದ್ದರಾಮಯ್ಯನವ್ರು ಅದೇ ಅಕ್ಕಿ 5 kg ಅಕ್ಕಿ 5 kg ದುಡ್ಡು ಕೊಡ್ತಿದ್ದಾರೆ. 34 ರೂಪಾಯಿ kg ಹಂಗೆ ಕೇಳಿದ್ರು ಸಿದ್ದರಾಮಯ್ಯರು. ಕೇಳಿದ್ರು. ಗೊತ್ತಿರುವಂತ ವಿಚಾರ. ಈಗ ನಿಮ್ಮ ವಿಶ್ವಾಸ ಗೀತಾ ಶಿವರಾಜ್ ಕುಮಾರ್ ಹೌದು ಗೆಲ್ಸ್ಕೊಂಡು ಬರುವಂತ ಜವಾಬ್ದಾರಿ ಧರ್ಮಸ್ಥಳದ ಮಂಜುನಾಥ ಸ್ವಾಮಿ ಹಣಗೂ ಗೀತಾ ಶಿವರಾಜ್ ಕುಮಾರ್ ಗೆಲ್ತಾರೆ. ರಾಘವೇಂದ್ರ ಬರೀ ಮೇನ್ ರೋಡ್ನ ಬಸ್ ಸ್ಟ್ಯಾಂಡ್ನಾಗೆ ಫೋಟೋ ಹಾಕ್ಸ್ಕೊಂಡಿರೋದು ಬಿಟ್ಟರೆ ಏನು ಕೆಲಸ ಮಾಡಿಲ್ಲ. ಶಿವಮೊಗ್ಗ ಜಿಲ್ಲೆ ಒಳಗೆ 4 ಲಕ್ಷ ಎಕರೆ ಜಮೀನು ಮಾಡ್ಯಾರವರು. ಸರ್ ಅದು ಸರ್, ಈಗ ಈಶ್ವರಪ್ಪನವ್ರ ಸ್ಪರ್ಧೆ ಎರಡೂ ಪಕ್ಷಗಳಿಗೆ ಏನಾದರೂ ತೊಂದರೆ ಕೊಡ್ಬೋದು? ಏನೇನು ಆಗಲ್ಲ. ಏನೇ ಇನ್ನೂ 15 ಜನ ನಿಂತ್ಕೊಳ್ಳಿ ಕಾಂಗ್ರೆಸ್ನವ್ರ ಎದುರುಗಡೆ ಗೆಲ್ತೀರಿ. ಭಾರಿ ಚೆನ್ನಾಗಿದೆ. ಕಾಂಗ್ರೆಸ್ಗೆ ಒಳ್ಳೆ ಅಲೆ ಇದೆ ಸರಿ. ಯಾಕಂದ್ರೆ ನರೇಂದ್ರ ಮೋದಿ ದುರಂಕಾರಿ ಮತ್ತು ಸರ್ವಾಧಿಕಾರಿ. ಇಂಥ ಮೋದಿನ ಕಿತ್ತು ಬಿಸಾಕ್ಬೇಕು ಅಂತ ಹೇಳಿ ಎಲ್ಲ ರೈತರು ಕಾರ್ಮಿಕರು ಎಲ್ಲರೂ ಒಟ್ಟಾಗಿ ಈ ಸರಿ ಎಲೆಕ್ಷನ್ ನಡೀತಿದೆ. ಯಾಕೆ ಕಾಂಗ್ರೆಸ್ ಗೆಲ್ಬೇಕು? ಕಾಂಗ್ರೆಸ್ ಯಾಕೆ ಗೆಲ್ಬೇಕು ಅಂದ್ರೆ ಕಾಂಗ್ರೆಸ್ ಬಡವರ ಪರವಾದಂಥ ಸರ್ಕಾರವನ್ನು ನಡೆಸ್ತಾ ಇದ್ದಾರೆ. ಈ ಸರಿ 5 ಗ್ಯಾರಂಟಿ ಕೊಟ್ಟರಲ್ಲ, ಅವರು ನೇರವಾಗಿ ಬಡವರಿಗೆ ಜನರಿಗೆ ತಲುಪಿದೆ. ಅಂಥ ಕೆಲಸ ಯಾವುದು BJP ಸರ್ಕಾರ ಮಾಡಿಲ್ಲ. ರೈತರಿಗೆಲ್ಲ ಸಹಾಯ ಮಾಡಿದ್ಯಾ ಕಾಂಗ್ರೆಸ್? ಕಾಂಗ್ರೆಸ್ಸು 100ಕ್ಕೆ 100 ಹಿಂದಿನಿಂದಲೂ ಅಷ್ಟೇ, ಈಗಲೂ ಅಷ್ಟೇ, ಮುಂದೂ ಅಷ್ಟೇ. ರೈತರಿಗೆ ಸಹಾಯ ಮಾಡೋಂಥ ಪಕ್ಷ ಅಂದರೆ ಕಾಂಗ್ರೆಸ್ ಪಕ್ಷ. BJP ಪಕ್ಷದಿಂದ ಯಾರನ್ನೂ ಉದ್ಧಾರ ಮಾಡಲ್ಲ. ಅವ್ರು ಯಾರ್ಯಾರ್ದು ಶ್ರೀಮಂತರ ಸಾಲನೆಲ್ಲ ಮನ್ನಾ ಮಾಡಿದ್ರು. 25 ಜನರದ್ದು 16 ಲಕ್ಷ ಕೋಟಿ ಸಾಲ ಮನ್ನಾ ಮಾಡಿದ್ರು. ಅದೇ ರೈತರು ಸಾಲ ಮಾಡ್ಕೊಂಡು ಸಾಯ್ತಾ ಇದ್ದಾರೆ ರೈತರು. ಮೊನ್ನೆ ಏನು ಹಿಂದೆ ಒಂದು ಜಂತರ್ ಮಂತರಲ್ಲಿ ಡೆಲ್ಲಿಲಿ ಏನು ಚಳುವಳಿ ನಡೀತು, ಆ ಚಳುವಳಿಲಿ ಇವ್ರು ಬ್ಯಾಡದ ಕಾಯ್ದೆಗಳನ್ನೆಲ್ಲ ತರಕ್ಕೆ ಹೋದರು. ಕೃಷಿ ಕಾಯ್ದೆ, APMC ಕಾಯ್ದೆ, ವಿದ್ಯುತ್ ಶಕ್ತಿ ಕಾಯ್ದೆ, ಆ ಕಾಯ್ದೆಗಳನ್ನೆಲ್ಲ ತಂದು ಅಲ್ಲಿ ಸುಮಾರು ಜನ 1,000 ಜನ ಅಲ್ಲೇ 14 ತಿಂಗಳು ಏನು ಚಳವಳಿ ನಡೀತು, ಸುಮಾರು 700-800 ಜನನ ಸಾಯಿಸಿದ್ರು. ಕೊಲೆಗಡಕರು BJP ಸರ್ಕಾರ. ಒಂದು ವಿಚಾರ, ಗೀತಾ ಶಿವರಾಜ್ ಕುಮಾರ್ ಅವರನ್ನ ಗೆಲ್ಲಿಸಿಕೊಂಡು ಬರುವಂತ ಜವಾಬ್ದಾರಿ ನಿಮ್ಮ ಮೇಲೆ ವಹಿಸಿದ್ದಾರೆ. 100ಕ್ಕೆ 100 ಗೀತಾ ಶಿವರಾಜ್ ಕುಮಾರ್ 110% ಗೆದ್ದೇ ಗೆಲ್ತಾರೆ. 1.5 ಲಕ್ಷಕ್ಕಿಂತ ಹೆಚ್ಚಿನ ಲೀಡ್ನಲ್ಲಿ ಗೆಲ್ತಾರೆ. ಒಂದು ವಿಚಾರ, ಸ್ಥಳೀಯ ಮಟ್ಟದಲ್ಲಿ ಕಾಂಗ್ರೆಸ್ನ ಘಟಾನುಘಟಿ ನಾಯಕರಿದ್ರು, ಸಾಕಷ್ಟು ಕಾರ್ಯಕರ್ತರಿದ್ರು. ಆದರೆ ಹೊರಗಿನವರಿಗೆ ಟಿಕೆಟ್ ಕೊಟ್ಟರು. ಗೀತಾ ಶಿವರಾಜ್ ಕುಮಾರ್ ಇಲ್ಲಿಯವರೇ, ಅವರ ತಂದೆ ಇಲ್ಲಿಂದಲೇ ಮುಖ್ಯಮಂತ್ರಿ ಆಗಿದ್ದು ಎಲ್ಲವೂ ಕೂಡ ಹೌದು. ಬೆಂಗಳೂರಿನಲ್ಲಿ ಇರೋರನ್ನ ಕರ್ಕೊಂಡು ಬಂದು ಇಲ್ಲಿಗೆ ತಂದು ನಿಲ್ಲಿಸಿದ್ರು ಎನ್ನುವಂಥ ಆರೋಪ. ಇದಕ್ಕೆ ಏನು? ಇಲ್ಲ, ಗೀತಾ ಶಿವರಾಜ್ ಕುಮಾರ್ ಮೇಲೆ ಯಾವುದೇ ಆರೋಪಗಳಿಲ್ಲ. ಇವರು ಯಾವುದೇ ಭ್ರಷ್ಟಾಚಾರ ಮಾಡಿಲ್ಲ. ಅಲ್ಲಲ್ಲ, ಬೇರೆ ಮಾಡ್ಬೋದು, 100ಕ್ಕೆ ಎಷ್ಟಾರು ಮಾಡ್ಕೋಬೋದು. ಆದರೆ ಇವರು ಒಳ್ಳೆ ಆಡಳಿತವನ್ನು ನಡೆಸ್ತಾರೆ. ಏನು ರಾಘವೇಂದ್ರ ಅವರು ಅಧಿಕಾರ ಮಾಡಿದ್ದಾರೆ, ಅದಕ್ಕಿಂತಲೂ ಭಾರಿ ಸ್ಪಷ್ಟವಾಗಿ ಆಡಳಿತವನ್ನು ನಡೆಸ್ತಾರೆ ಇವರು. ಅವ್ರ ಹೆಸರನ್ನ ಮರೆಸ್ತಾರೆ ಇವರು. ಅಷ್ಟು ಕೆಲಸ ಮಾಡೋಂಥ ಒಂದು ಅವ್ರ ಚೈತನ್ಯ ಇದೆ. ಅವರು ಬಂಗಾರಪ್ಪರ ಮಗಳು, ಅವರ ತಂದೆಯರು ಮಾಡಿದಂಥ ಸಾಧನೆಗಳಿದ್ದಾವೆ. ಹಾಗಾಗಿ ಒಳ್ಳೆ ರೀತಿಯಿಂದ ಗೀತಾ ಶಿವರಾಜ್ ಕುಮಾರ್ ಈ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಾರೆ. ಯಡಿಯೂರಪ್ಪ ಯಾವ ಊರನು? ಮಂಡ್ಯದಲ್ಲಿ ಬಂದು ರಾಜಕೀಯ ಮಾಡಲ್ವಾ? ಈ ಬಂಗಾರಪ್ಪನವರು ಹುಟ್ಟಿಕಿಲಿಂದ ಇಲ್ಲೇ ಇರೋದು, ಎಲ್ಲೂ ಅಲ್ಲ. ಇಡೀ ಹಾಗಾದ್ರೆ ಗೀತಾ ಶಿವರಾಜ್ ಕುಮಾರ್ ಶಿವಮೊಗ್ಗ ಮನೆ ಮಗಳೇ ನಾವು ಗೆಲ್ಸೋದು. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.